ಸಮರ್ಥನೆಂಬುದು ಸ್ಪಷ್ಟವಾಯಿತು. ಉಳಿದವ್ರ ಜೊತೆಗೆಲ್ಲ ಮಾತು ಸಲ್ಲದು. ಯಾಕೆಂದ್ರೆ ನಾವು ಇವನನ್ನ ಕಾಣುವ ತವಕದಲ್ಲಿಯೇ ಇದ್ದವರು. ನೋಡೋಣ, ಸ್ಪಷ್ಟವಾಗಿ ಹೇಳಬೇಕು. ನಮ್ಮ ಮನಸ್ಸಿನ ಆರಾಧ್ಯ ಮೂರ್ತಿ ಅಂದ್ರೆ ಶ್ರೀಕೃಷ್ಣ ಅಂತಲ್ಲ, ಆದರೆ ಪಾರ್ಥನಂತಾಗಬೇಕು. ನಮ್ಮ ಸ್ಫೂರ್ತಿಯ ಬುಗ್ಗೆ ಇತ್ತು. ಕೆಣಕಿ ನೋಡೋಣ. ಸೃಷ್ಟಿಗರ್ಜುನ ಎಂಬವನೇ ನೀನು ತತ್ತಧೀಂ ತತ್ತಧೀಂ ಸೃಷ್ಟಿಗರ್ಜುನ ಎಂಬವನೇ ನೀನು ಸೃಷ್ಟಿ ಅರ್ಜುನ ಎಂಬವನೇ ನೀನು ಸೃಷ್ಟಿಗರ್ಜುನ ಎಂಬವನೇ ನೀನು ನಿನ್ನ ಶ್ವವ ಕಟ್ಟಿ ಕೊಂಡಿಗೆವು ನಾವು ನಿನ್ನ ಶ್ವವ ಕಟ್ಟಿ ಕೊಂಡಿಗೆವು ನಾವು ಹಾಗಾಗಿ ಕೇಳುವುದಿಷ್ಟೇ. ಏನು ಈ ಸೃಷ್ಟಿಯಲ್ಲಿ ಅರ್ಜುನ ಅಂದ್ರೆ ನೀನು ಹೇಗೆ? ನಾನೇ ಆದ್ರೆ ಏನು? ನಾ ಹುಡಿಕೊಂಡು ಬಂದದ್ದೇ ನಿನ್ನನ್ನು. ಹೌದಾ? ಹೌದು. ಯಾಕೆ? ಲೋಕದ ದೃಷ್ಟಿಯಲ್ಲಿ ಬಹಳ ದೊಡ್ಡವರು ನೀವು. ನನಗನ್ನಿಸುವುದೇನು, ನಿಮ್ಮ ಆಚಾರಕ್ಕೂ ಪ್ರಚಾರಕ್ಕೂ ಸಂಬಂಧವೇ ಇಲ್ಲವೋ ಅಂತ ಅನಿಸ್ತಾ ಇದೆ. ಅಂತದ್ದೇನಾದ್ರೂ ಕೇಳಿದ್ಯಾ? ಅಲ್ಲ, ಕೊನೆಗೆ ದೊಡ್ಡವರ ಕೆಲವು ಮಾತು ಹೇಳಬಹುದು, ವಚನ ಭ್ರಷ್ಟನಾಗಬಹುದು, ಆದ್ರೆ ಜನರ ಹಿತಕ್ಕಾಗಿ ಅಂತ. ಯಾಕೆ ಹೇಳಿದ್ರೆ ಈ ಮಾತು? ಯೋಚನೆ ಮಾಡು ನೀನು. ಬಂಧು ಹತ್ಯಾ ದೋಷಕ್ಕಾಗಿ ಆಗ ಇದು ಕುದುರೆಯ ಹಣೆಯಲ್ಲಿ ಕಿತ್ತದಲ್ಲಿ ಬರೆದದ್ದು. ನಾವೇ ಕೇಳಿ ತಿಳಿದಂತೆ ಭಾರತ ಯುದ್ಧದಲ್ಲಿ ಸೇನೆಯ ಮಧ್ಯದಲ್ಲಿ ನಿಲ್ಲಿಸಿ ಕೃಷ್ಣನಲ್ಲಿ ನೀನು ಹೇಳಿದೆ ಅಂತ ಕೈಕಾಲುಗಳು ನಡುಗ್ತಾ ಇವೆ, ಯುದ್ಧ ಬೇಡ ಎಂದು. ಆಗ ಕೃಷ್ಣ ಹೇಳಿದಂತೆ ಕರ್ಮ ಮಾಡುವುದು ಮಾತ್ರ ನಿಮ್ಮ ಅಧಿಕಾರ, ಫಲಾಫಲಗಳು ನಮಗೆ ಭಗವಂತ ಹೇಳಿ. ಮತ್ತೆ ನಿಮ್ಗೆ ಪಾಪ ಎಲ್ಲಿಂದ ಪುಣ್ಯ ಎಲ್ಲಿಂದ? ಹಾಗಾದ್ರೆ ಇದು ಯಾಕೆ ಅಂತ ನನಗೆ ಅರ್ಥ ಆಯ್ತು. ಯುದ್ಧದಲ್ಲಿ ಸಾಕಷ್ಟು ಕಳ್ಕೊಂಡ್ರಿ, ಭಂಡಾರ ಬರಿದಾಯ್ತು, ತುಂಬಿಸುವುದಕ್ಕಾಗಿ ಇದೊಂದು ನೆಪ ಹಿಡಿದು ಬಂದದ್ದಾಗಿರಬೇಕು. ಅದಕ್ಕೆ ನೀನು ಉತ್ತರ ಹೇಳಿದ್ರೆ, ಅರ್ಜುನ ನಿಮ್ಮ ಬಂದ ಸೇನೆಯನ್ನು ಧರೆಗೊರಗಿಸಿದ್ದೇನೆ. ಸೇನಾ ಅಧಿನಾಯಕನಾಗಿ ಬಂದ ನಿನ್ನಲ್ಲಿ ಕೇಳುವುದಿಷ್ಟೇ, ಉಂಟಾದ ನಷ್ಟ ನೋಡಿ ಸಾಕಪ್ಪ ನನಗೆ ಬೇಡ ಅಂತ ಹೋಗ್ತೀಯೋ ಅಥವಾ ಬಿಡಿಸುತ್ತೇನೆ ಎನ್ನುವ ಕ್ಷಾತ್ರಿಯ ಕೆಚ್ಚು ಇನ್ನೂ ಇದೆಯೋ ಹೇಳ್ಬೇಕು. ಸೃಷ್ಟಿಗೆ ಅರ್ಜುನನೆನಿಸಿಕೊಂಡವನಲ್ಲಿ ಈ ಮಾತು ಕೇಳಿದವ ಯಾರು? ಹುಡುಗ ನೀನು ನಿನ್ನ
ಬೆಡಗಿನ ನುಡಿಯ ಕಟ್ಟಿಡು ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು 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 ನಮ್ಮ ಹಯವ ಬಿಡು ನಮ್ಮ ಹಯವ ಬಿಡು ನಮ್ಮ ಹಯವ ಬಿಡು ನಮ್ಮ ಹಯವ ಬಿಡು ಆಗ ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳುವುದು ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳು ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳು ನಿನ್ನ ನೀ ತೆರಳು ತೆರಳು ನಿನ್ನ ಒಡಗೊಂಬೆ ಧನವಾ ಕೊಡು ನಿನ್ನ ಒಡಗೊಂಬೆ ಧನವಾ ಕೊಡು ನಿನ್ನ ಒಡಗೊಂಬೆ ಧನವಾ ಕೊಡು ಆಗ ಒಡೆಯನ್ನು ಕೊಂಡು ನಮ್ಮೊಡನೆ ತೆರಳು ನಿನ್ನ ಒಡಗೊಂಬೆ ಧನವಾ ಕೊಡು ಧನವಾ ಕೊಡು ಧನವಾ ಕೊಡು ನಮ್ಮ ಹಯವ ಬಿಡು ಕೊಡು ನಮ್ಮ ಹಯವ ಬಿಡು ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳು ನಿನ್ನ ಒಡಗೊಂಬೆ ಧನವ ಕೊಡು ಸುಧನ್ವ ಹಟ್ಟನೆ ಹೇಳಬೇಕು. ಅವಸರ ಹೌದು, ನನಗೆ ಗೊತ್ತಾಯ್ತು. ನಿನಗೂ ಉಂಟು, ನನಗುಂಟು. ಹಾಗಲ್ಲ ನನಗೆ. ಆದ್ರೆ ನೀನು ಕೇಳಿದ ಸ್ವರದಲ್ಲಿ ಅದೇ ಓಗದಲ್ಲಿ ನಾನು ಉತ್ತರ ಕೊಟ್ಟರೆ ಏನಾಗ್ತದೆ? ನನಗೂ ನಿನಗೂ ವ್ಯತ್ಯಾಸ ಇಲ್ಲ ಅಂತ ಆಗ್ತದೆ. ಹಾಗೆ ಹಾಗೆ. ಹಾ, ನೀನು ಆಡಿದಂತ ಮಾತಿಗೆ ನಿಮ್ಮವರೆಲ್ಲ ಕೆಲವರು ಸಂತೋಷ ಪಟ್ಟಿರಬಹುದು. ಎಂತ ಮಾತಾಡ್ದ, ಎಂತ ಚುರುಕಿನವ ಅಂತ. ಆದ್ರೆ ನಾವು ಅದನ್ನು ಗ್ರಹಿಸುವುದು ಹೇಗೆ ಗೊತ್ತುಂಟ? ಆಡುವ ಮಾತು ಎನ್ನುವುದು ಅವರ ಸಂಸ್ಕಾರವನ್ನ, ಸ್ವಭಾವವನ್ನು ತಿಳಿಸ್ತೇನೆ ಅಂತ. ನೀನೊಬ್ಬ ಹುಡುಗ, ಹುಡುಗಾಟಿಕೆಯ ಮಾತು ಇದು. ಬೆಳಗಿನ ನುಡಿಯಂತೆ ನಾವು ಅದನ್ನು ಗ್ರಹಿಸ್ತೇವೆ. ಹುಡುಗಾಟಿಕೆ ಮಾತು ಯಾವಾಗ್ಲೂ ಹಾಗೆ, ಕೇಳಲಿಕ್ಕೆ ಸೊಗಸು, ಅರ್ಥ ಹುಡುಕಲಿಕ್ಕೆ ಏನೂ ಇರುವುದಿಲ್ಲ. ನನ್ನ ಮಾತಿನಲ್ಲಿ ಅರ್ಥವೇ ಇಲ್ವಾ? ಖಂಡಿತವಾಗಿ. ಯಾಕೆ? ಅದು ನೀನು ಹುಡುಗಾಟಿಕೆ ಸಾಕ್ಷಿ ನಿನಗೆ ಅರ್ಥ ಆಗಲಿಲ್ಲ ಹೇಳುವಾಗ. ಯಾಕೆ ಅಂತ ಹೇಳು. ಹೌದಯ್ಯ, ವಯಸ್ಸಿನಲ್ಲಿ ನೀನು ಹುಡುಗ ಅಂತ ಅರ್ಥ ಅಲ್ಲ. ಅರ್ಜುನನ ಪ್ರಭುತ್ವ, ಅರ್ಜುನನ ಹಿರಿತನ, ಅರ್ಜುನನ ವಯಸ್ಸು, ಇವುಗಳೆಲ್ಲದರ ಎದುರಿನಲ್ಲಿ ನೀನು ಹುಡುಗ. ಸೃಷ್ಟಿಗರ್ಜುನನೆಂಬವನೇ ನೀನು. ಒಳ್ಳೆ ಮಾತಾಡಿದೀಯ. ಈ ಪ್ರಪಂಚದಲ್ಲಿ ಅನೇಕರು ಅರ್ಜುನರಾಗಿ ಹೋಗಿದ್ದಾರಂತೆ. ಕಾರ್ತವೀರ್ಯ ಅರ್ಜುನ, ಸೈನ್ಯಪಾಲ ಅರ್ಜುನ, ನಾಗಾರ್ಜುನ ಮುಂತಾದ
ಮುಂತಾದವರೆಲ್ಲ ಅವರೆಲ್ಲ ಸೃಷ್ಟಿಯಲ್ಲಿ ಅರ್ಜುನರೆನಿಸಿಕೊಂಡರೆ ವಿನಃ ಸೃಷ್ಟಿಗೆ ಅರ್ಜುನರೆನಿಸಿಕೊಂಡವರಲ್ಲ. ಪ್ರಪಂಚದಲ್ಲಿ ಅಶಕ್ಯವಾದದನ್ನು ಶಕ್ಯ ಎನ್ನುವ ಹಾಗೆ ತನ್ನ ಸಾಧನೆಯ ಮೂಲಕವಾಗಿ ತೋರಿಸಿ ಪ್ರಪಂಚದಲ್ಲಿ ಹೆಸರು ಗಳಿಸಿದವಂತೆ ಅಂತ ಅರ್ಜುನ. ಅಂತ ಅರ್ಜುನನ ಎದುರಿನಲ್ಲಿ ಬಿಟ್ಟು ಪೋಪೆಯೋ ಬಿಡಿಸುವೇನೆಂಬ ಬಿಂಕವೋ. ಮಗು ಹೇಗಾಯ್ತು ಗೊತ್ತುಂಟ? ಹೇಗೆ? ಈ ಸೃಷ್ಟಿಗೆ ನಾನು ಅರ್ಜುನ ಅಂತಾದ್ರೆ ಬಿಂಕವನ್ನ ತೋರಿಸದೆ ಕುದುರೆಯನ್ನ ಬಿಟ್ಟು ಹೋದೇನೋ? ಇಲ್ಲ. ಒಂದು ವೇಳೆ ಕುದುರೆಯಿಂದ ನಾನು ಬಿಟ್ಟು ಹೋದೆ ಅಂತಾದ್ರೆ ಸೃಷ್ಟಿಗೆ ಅರ್ಜುನ ಅಂತ ಹೇಳಿಸಿಕೊಳ್ಳಿಕ್ ಸಾಧ್ಯತೆ ಉಂಟಾ? ಸಾಧ್ಯ ಇಲ್ಲ ಮಗು. ಹಾಗಾಗಿಯೇ ನಿನ್ನ ಹುಡುಗ ಬೆಡಗಿನ ನುಡಿ ಅಂತ ಹೇಳಿದ್ದ. ಅರ್ಜುನನ ಯೋಗ್ಯತೆ ಏನು? ಒಂದು ಕಾಲದಲ್ಲಿ ಐರಾವತವನ್ನೇ ಧರೆಗಿಳಿಸಿದವನು ಯಾರು? ಈ ಅರ್ಜುನ. ಒಂದು ಕಾಲದಲ್ಲಿ ದೇವೇಂದ್ರನ ಅರ್ಧಾಶ್ರಮವನ್ನು ಅಲಂಕರಿಸಿದವ ಯಾರು? ಈ ಅರ್ಜುನ. ಬಯಸಿದಂತ ಊರ್ವಶಿ ಸುರನಾರಿ ಅವಳನ್ನ ತಿರಸ್ಕರಿಸಿ ಶಾಪಗ್ರಸ್ತನಾದವನು ಈ ಅರ್ಜುನ. ಅಲ್ಲಿ ಹೋದಾಗ ಹೆಣ್ಣು ಬೇಡ ಹೇಳಿದ್ಯಂತೆ. ಹೌದು. ಹಾಗೆ ಅಲ್ಲ, ಹೆಣ್ಣೇ ಬೇಡ ಅಂತಂದ್ರೆ ಅರ್ಥ ಅಲ್ಲ. ಬಯಸಿದ ಹೆಣ್ಣನ್ನ ಹೊಂದುವಲ್ಲಿ, ಸುಭದ್ರೆಯನ್ನ ಹೊಂದುವಲ್ಲಿ ಕಳ್ಳ ಸನ್ಯಾಸಿ ವೇಷ ಧರಿಸಿ ಕದ್ದುಕೊಂಡು ಬಂದವ ನಾನು. ಬದುಕಿನಲ್ಲಿ ನೋವು, ನಲಿವು, ಎತ್ತರ, ಇಳಿವು, ಈ ಎಲ್ಲ ದ್ವಂದ್ವವನ್ನು ಅನುಭವಿಸಿದವನು ಅರ್ಜುನ. ಅರ್ಜುನನ ಎತ್ತರ ಏನು, ಆಳ ಏನು, ವ್ಯಾಪ್ತಿ ಏನು ಎನ್ನುವುದರ ಅರಿವಿಲ್ಲದೆ ಮಾತಾಡಿದ್ಯಲ್ಲ. ನಿನ್ನ ಹುಡುಗಾಟಿಕೆಗೆ ಬೇರೆ ನಿದರ್ಶನ ಬೇಕೇನ? ಯಾವುದನ್ನು ಕೊಟ್ಟಿಡಬೇಕಾಗಿತ್ತೋ ಅದನ್ನು ಬಿಚ್ಚಿಡ್ತಾ ಇದ್ದೀಯ. ಯಾವುದನ್ನ ಬಿಚ್ಚಿ ಒಪ್ಪಿಸಬೇಕಾಗಿತ್ತೋ ಅದನ್ನು ಕೊಟ್ಟಿಟ್ಟಿದ್ದೀಯ. ಆಯ್ತು. ನಿಜವಾಗಿಯೂ ಕುದುರೆಯನ್ನ ಕಟ್ಟಿ ಬಿಚ್ಚಿ ಒಪ್ಪಿಸಬೇಕಿತ್ತು. ನಿನ್ನೆದ್ರಲ್ಲಿ ನಾನು ಯಾವ್ದು ಬಿಚ್ಚಿಡಬೇಕು ಯಾವ್ದು ಕಟ್ಟಿಡಬೇಕು ಹೇಳು. ನಿಜವಾಗಿಯೂ ಕಟ್ಟಿರುವ ಕುದುರೆಯಿಂದ ಬಿಚ್ಚಿಡಬೇಕಿತ್ತು. ಕುದುರೆಯನ್ನು ಬಿಡಬೇಕಿತ್ತು. ಕಟ್ಟಿಡುವುದು ಯಾವುದು? ನಿನ್ನ ಬೆಡಗಿನ ನುಡಿಯನ್ನು ಕಟ್ಟಿಡಬೇಕಾಗಿತ್ತು. ಯಾವ್ದು ಮಾಡಬಾರ್ದು ಅದನ್ನೆಲ್ಲ ಮಾಡ್ತಾ ಇದ್ದೀಯ. ಈಗ ಒಂದು ಹಿತನ ಮಾತು ಹೇಳ್ತೇನೆ, ಹೇಳು. ಕುದುರೆಯನ್ನು ಒಪ್ಪಿಸೋದ್ರ ಜೊತೆಯಲ್ಲಿ ನಿನ್ನ ಪಡೆಯನ್ನ ಒಡಗೂಡಿ ನನ್ನೊಂದಿಗೆ ಬಾ. ಈಗ ಇದಂತವರಿಗೆ ನನ್ನಂತವರ ಮಾರ್ಗದರ್ಶನ ಬೇಕು.